ಇಲ್ಲಿ ಹೋಗಿ ಬರಮ್. ಆ ಕಡೆ ಯಾವ್ದು ಹೇಳತ್ತಾರ ಆ ಕಡೆ ಅದು ಮೇನ್ ಈಗ ಒಂದು ಮಧ್ಯಂತರ ರೋಡ್ ಮಾಡಿವಲ್ಲ ಅಲ್ಲ ಇದು ಹಚ್ಚಕ್ಕೆ ಏನದ ಅದು ಊಟದ್ರಿ ಅಲ್ಲಿ ಅಂತ ಇರೋದು ಬರೀ ಇವು ಅದಂತ ಬರೀ ನೋಡ್ಲಕ್ ನಮ್ಗೆ ಏನು ಸಿಗ್ತದೆ ಇಲ್ಲೇ ಎಲ್ಲ ಸಿಗ್ತಾವ. ಬರ್ರಿ ಡಾಕ್ಟರ್. ಹಾಂ ಬಂದ ಕಟ್ಟಿಗೆ ಅಲ್ಲ ನಮಸ್ಕಾರ. ಕೊತ್ತಲ ವಿಶ್ವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಮತ್ತು ವಿಕಾಸ ಅಕಾಡೆಮಿ ಮತ್ತು ಭಾರತೀಯ ಸಂಸ್ಕೃತಿ ಉತ್ಸವ 7ನೇದು ಈ ಕಾರ್ಯಕ್ರಮ ಒಂದು ಸ್ವರೂಪನೇ ಇಲ್ಲಿ ತಯಾರಾಗ್ತಾ ಇದೆ. ಇಲ್ಲಿ ಬಸವೇಶ್ವರ ಮೂರ್ತಿ ಮತ್ತು ನಮ್ಮ ಸೇಡಂ ಇತಿಹಾಸದ ಬಾಣತಿ ಕಂಬ ಮತ್ತು ಅದು ಹೊರಗಡೆ ತಯಾರಿ ನಡೆದಿದೆ. ಆಮೇಲೆ ಇದು 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 ಸ್ಮಾರಕ ಸ್ತಂಭಗಳದ ಒಂದು ಇಲ್ಲೇ ತಯಾರಾಗಿದೆ. ಇದು ಅವ್ರದ್ದೊಂದು ಕೆಮಿಕಲ್ ಒಂದು ಇದ್ರ ನಿಂತ ಹಾಕಿ ಎಲ್ಲ ಕಟ್ಟಿಗೆ ಅಲ್ಲ ಟೆಂಪರರಿ. ಆಮೇಲೆ ಇದೆಲ್ಲ ಸೈಡ್ ಇಲ್ಲಿ ಇದೆಯಲ್ಲ ಇದು ಸರ್, ಇವು ನಮ್ಮೊಂದು ಒಂದೊಂದು ಸಾಹಿತ್ಯ ಲೋಕ, ವಿಜ್ಞಾನ ಲೋಕ, ಕೃಷಿ ಲೋಕ ಅವೆಲ್ಲಿ ಇದು ಭಾರತ ವಿಕಾಸ ಸಂಗಮ, ಕೊತ್ತಲ ವಿಶ್ವೇಶ್ವರ ಶಿಕ್ಷಣ ಸಮಿತಿ ಮತ್ತು ವಿಕಾಸ ಅಕಾಡೆಮಿ ಈ 3 ಒಳಗೊಂಡು ಈ ತಯಾರಾಗ್ತಾ ಇದೆ. ಮೇಲಾಗಿ ಈ ಕಮಾನ ಸ್ತಂಭಗಳು ಈಗ ನಾವು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮೇನ್ ಸ್ಟೇಜ್ ಇದೆ ಅಲ್ಲ ಸರ್, ಅದು ಆ ಸ್ಟೇಜ್ ನಲ್ಲಿ ಬರ್ತಕ್ಕಂತ ದ್ವಾರ ಬಾಗಿಲಿಗೆ ಸ್ತಂಭಗಳು ಕಲ್ಲಿದ್ದಂಗೆ ಅವು. ಯಾಕಂದ್ರೆ ಕಲ್ಲಲ್ಲ ಆದ್ರೆ ಕಲ್ಲಿದ್ದಂಗೆ ಇವು ಮೂಲಾಧಾರ ಸ್ತಂಭಗಳು. ಇವು ಮೂಲಾಧಾರ ಸ್ತಂಭಗಳು ಇವೆಲ್ಲ ಮತ್ತು ಕಟ್ಟಡದ ಒಂದು ನಮ್ಮ ಸಂಸ್ಕೃತಿ ಬಗ್ಗೆ ಇದ್ರ ಬಗ್ಗೆ ಇವರು ಬೆಂಗಳೂರು ಮತ್ತು ಮೈಸೂರು ಅಲ್ಲಿಂದ ಬಂದಿರೋ. ಇದು ಎಲ್ಲ ಫಿಲಿಂ ಡಿವಿಷನ್ ಅಲ್ಲಿ. ಇದು ಚಳಕಾಪುರ ಹನುಮಂದೇವರು ಬಲಭೀಮನ ಒಂದು ತಯಾರಿ ನಡೀತಾ ಇದೆ. ಇದನ್ನು ಇಲ್ಲೇ ಮಾಡಿದ್ದು ಬಲಭೀಮೇಶ್ವರದ ಕಲ್ಲಿದ್ದಂಗೆ ಇದೆ ಅಲ್ಲ, ನಾವು ತಯಾರು ಮಾಡ್ತಾ ಇದ್ದೇವೆ. ಇದು ಕೂಡಲ ಸಂಗಮದವ್ರದ್ದು ಅಲ್ಲಿಂದ ಸ್ತಂಭ. ಪೂಜ್ಯ ಶ್ರೀ ಸಿದ್ದೇಶ್ವರಿ ಶ್ರೀಗಳ ಒಂದು ಮಾರ್ಗದರ್ಶನದೊಂದಿಗೆ ಸಿದ್ದೇಶ್ವರ ಸ್ವಾಮಿ ಇದೆಲ್ಲ ಆಡ್ ಮಾಡಿ ಹಾಕಿದ್ದು. ಇದು ಐತಿಹಾಸಿಕ ಕಾರ್ಯಕ್ರಮ ನಮ್ಮ ಭಾಗಕ್ಕೆ ಒಂದು ದೊಡ್ಡ ಕೊಡುಗೆ ಬರುತ್ತೆ. ಅದು ಅಲ್ಲೇ ಬೆಂಗಳೂರಿನಿಂದ ಇದೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು, ಮಾರ್ಕೆಟ್ ಇದು ಮಾಡೋದು ಎಲ್ಲ ಇಲ್ಲೇ ರೆಡಿ ಆಗಿದೆ ಸರ್. ಈ ಕಾರ್ಯಕ್ರಮ ಪಾಟೀಲ್ ಜಿ ಅವರು ನಾವು ಸುಮಾರು 16 ವರ್ಷದಿಂದ ನಡೀತಾ ಇದೆ. ಅದು ಶೆಡ್ಡು ಮಂಟಪ. ಮಂಟಪ ಅಂತ ಹೇಳಿ ಮಂಟಪ ಅಂತ ಸಂಸ್ಥೆ ಬೆಂಗಳೂರು ಮೂಲ. ಇಲ್ಲ, ನಮ್ಮ ಸಂಸ್ಥೆ ಹೆಸರು ಮಂಟಪ ಅಂತ. ನಾವೆಲ್ಲ ಇವೆಂಟ್ ಗಳಿಗೆಲ್ಲ ಕೆಲಸ ಮಾಡ್ತೀವಿ, ಎಲ್ಲಾ ರೀತಿಯ. ಇದು ಭಾರತ ವಿಕಾಸ ಸಂಗಮದ 3ನೇ ಇವೆಂಟ್ ನಾವು ಮಾಡ್ತಾ ಇರೋದು. ಕಲಬುರ್ಗಿ ಕಂಪೋಸ್ ನಾವೇ ಮಾಡಿದ್ವಿ ಇಲ್ಲಿ ಆದಾಗ ಪಾಟೀಲ್ ಅವರ ನೇತೃತ್ವದಲ್ಲಿ. ಆಮೇಲೆ ಬಿಜಾಪುರದಲ್ಲಿ ಇರ್ತಲ್ಲ ಅದನ್ನು ನಾವೇ ಮಾಡಿದ್ವಿ. ಇದು ನಾವೇ ಮಾಡ್ತಾ ಇದ್ವಿ ಮಂಟಪ ಸಂಸ್ಥೆಯಿಂದ. ಕೃಷ್ಣ ರಾಯಚೂರು ಅಂತ ಆರ್ಟಿಸ್ಟ್ ಇದ್ದಾರೆ, ಅವರು ಡಿಸೈನ್ ಮಾಡ್ತಾರೆ. ಬೇರೆ ಬೇರೆ ಆರ್ಟಿಸ್ಟ್ಗಳು ಟೆಕ್ನಿಷಿಯನ್ ಇಟ್ಕೊಂಡು ನಾವು ಇಡೀ ಕೆಲಸನ ಎಕ್ಸಿಕ್ಯೂಟ್ ಮಾಡ್ತೀವಿ. ಇಲ್ಲ ಸರ್, ಇದು ಬಿಟ್ಟು ಮತ್ತೆ ಬೇರೆ ಎಲ್ಲೆಲ್ಲಿ ಮಾಡಿದ್ದಾರೆ? ಥ್ರೂಔಟ್ ಕರ್ನಾಟಕ ಎಲ್ಲ ಇವೆಂಟ್ಗಳು, ಮೇಜರ್ ಇವೆಂಟ್ ಮಾಡಿದ್ವಿ. ಹಂಪಿ ಉತ್ಸವ, ಚಲನಚಿತ್ರೋತ್ಸವ, ದಸರಾ ಉತ್ಸವ, ಮತ್ತೆ ಗವರ್ಮೆಂಟ್ ಅಲ್ಲದೆ ಕಾರ್ಪೊರೇಟ್ ಇವೆಂಟ್ಗಳನ್ನು ಮಾಡ್ತೀವಿ. ಎಲ್ಲ ಇವೆಂಟ್. ನೀವು ಇದರ ಪ್ರೊಪ್ರೈಟರ್? ಹೌದು, ಮಂಟಪದ ಪ್ರೊಪ್ರೈಟರ್ ಪ್ರಕಾಶ್ ಶೆಟ್ಟಿ ಅಂತ. ಹೌದು. ಅಂದ್ರೆ ಈ ದೊಡ್ಡ ಇವೆಂಟ್ಗಳದೆಲ್ಲ ನೀವು ದೊಡ್ಡದು ಅಂತಲ್ಲ, ದೊಡ್ಡದು ಮಾಡಿದ್ವಿ, ಚಿಕ್ಕದು ಮಾಡಿದ್ವಿ. ಹೌದು, ಇದು ನಮ್ಮ ಪ್ರೊಫೆಷನ್. ಸೊ ಇಲ್ಲಿ ಏನೇನು ನೀವು ತಯಾರಿ ಮಾಡಿದ್ದೀರಿ?
ಇಲ್ಲಿ ಇದು ಸುಮಾರು ಅಂದ್ರೆ ಇಲ್ಲಿ ಬೇಕಾದಂತ 24 ಎಕರೆ ಸಾರಿ 240 ಎಕರೆಯಲ್ಲಿ ಇಲ್ಲಿಗೆ ಬೇಕಾದಂತ ಆಂಬಿಯನ್ಸ್ ನಮ್ಮ ಕಮಿಟಿ ಜೊತೆ ಡಿಸ್ಕಸ್ ಮಾಡಿದಾಗೆ ಏನೇನ್ ಬೇಕು ಅಂತ ಕೇಳಿದ್ದಾರೆ. ಸುಮಾರು ಒಂದು 10-12 ಮಾನ್ಯುಮೆಂಟ್ ಮಾಡ್ತಾ ಇದ್ದೀವಿ ಇನ್ಸ್ಟಾಲೇಷನ್ಸ್. ಅದಾದ್ಮೇಲೆ 14 ದ್ವಾರ ಮಾನ್ಯುಮೆಂಟ್ಸ್. ಇಲ್ಲಿಯ ಬಾಣಂತಿ ಕಂಬ ಬರುತ್ತೆ, ಕೂಡಲ ಸಂಗಮ ಬರುತ್ತೆ, ಐಕ್ಯ ಮಂಟಪ ಬರುತ್ತೆ, ಆಮೇಲೆ ಸರ್ದಾರ್ ಪಟೇಲ್, ಆಮೇಲೆ ವಿಜಯದಾಸರು, ಬಸವಣ್ಣ, ಕೊತ್ತಲ ಬಸವಣ್ಣ, ಈ ತರ ಸುಮಾರು 12 ಮಾನ್ಯುಮೆಂಟ್ ದೊಡ್ಡ ದೊಡ್ಡದಂದ್ರೆ ಲೈಫ್ ಸೈಜ್. ಕೆಲವು 40 ಅಡಿದ ಟವರ್ ಮುಂದೆ ನಾವೆಲ್ಲ ಬರುತ್ತೆ. 40 ಅಡಿಯಿಂದ 10 ಅಡಿ ತನಕ ಇದೆ, ಸೈಜ್ ಇದೆ. ಮತ್ತೇನೇನು ತಯಾರಿ ಬೇರೆ ಸುಮಾರು ಒಂದು 14 ಗೇಟ್ಗಳು ಆರ್ಚ್ ಮಾಡ್ತಾ ಇದ್ದೀವಿ. ಆಮೇಲೆ ಸುಮಾರು 3 ವೇದಿಕೆ. ತಯಾರು ಮಾಡ್ತಾರೆ ಅದೆಲ್ಲ ನಾವು ಪ್ರಿಂಟ್ ಮತ್ತೆ ಮಲ್ಟಿಮೀಡಿಯಾ ಬೇರೆ ಬೇರೆ ಐಟಮ್ ನ ಯೂಸ್ ಮಾಡ್ಕೊಂಡು ಮಾಡ್ತೀವಿ. ಸುಮಾರು ಒಂದು 70 ಅಡಿ ಅಗಲದಿಂದ ಕಂಪ್ಲೀಟ್ ಎಲ್ಲಾನು ಹೌದು, ಇಡೀ ವಾತಾವರಣ ಇಲ್ಲ ಆರ್ಟಿಸ್ಟಿಕ್ ಆಗಿರುತ್ತೆ. ಪ್ರಿಂಟು ಇದೆ, ಪ್ರಿಂಟ್ ಮೀಡಿಯಾನು ಇದೆ, ಈ ತರ 3D ಮೀಡಿಯಾನು ಇದೆ, ಥರ್ಮೋಕೋಲು, ಫೈಬರು, ಪ್ರಿಂಟ್, POP ಎಲ್ಲ ಮಿಕ್ಸ್ ಮೀಡಿಯಾ. ಆಮೇಲೆ ಸುಮಾರು 3 ಬೇರೆ ಬೇರೆ ವೇದಿಕೆ, ಒಂದು ಮುಖ್ಯ ವೇದಿಕೆ ಮತ್ತೆ 2 ಸಣ್ಣ ವೇದಿಕೆ ಇದೆ, ಅದನ್ನ ಮಾಡ್ತಾ ಇದ್ದೀವಿ. ಆಮೇಲೆ ಥ್ರೂ ಔಟ್ ಆಂಬಿಯನ್ಸ್ಗೆ ಏನೇನ್ ಬೇಕು, ಈ ವಾತಾವರಣ, ಹಬ್ಬದ ವಾತಾವರಣ ಬರ್ಲಿಕ್ಕೆ ಏನೇನ್ ಬೇಕು ಅದೆಲ್ಲ ಮಾಡ್ತಾ ಇದ್ದೀವಿ. ಈಗ ಇಲ್ಲಿ ಏನೇನ್ ತಯಾರಿ ಸೊ ಇಲ್ಲಿ ಇವಾಗ ಇದು ಏನೇನ್ ಕಂಪ್ಲೀಟ್ ಆಗಿದೆ, ಏನೇನ್ ನಡೆದಿದೆ, ಒಂಥರ ಅರ್ಧ ಆಗಿದೆ, ಇನ್ನು ಆಗತ್ತೆ. ಇದು ಸರ್ದಾರ್ ಪಟೇಲ್ ಆಗ್ತಾ ಇದೆ. ಮತ್ತೆ ಕೆಲವು ಬೆಂಗಳೂರಲ್ಲಿ ರೆಡಿ ಆಗ್ತಾ ಇದೆ. ಹೌದೌದು, ಅಲ್ಲಿನೂ ರೆಡಿ ಆಗ್ತಾ ಇದೆ, ಅದನ್ನು ಬರ್ತಾ ಇದೆ. ಸೊ ಇಲ್ಲಿ ಮಾಡೋದನ್ನ ಇಲ್ಲಿ ಮಾಡ್ತಾ ಇದೀವಿ. ಇದು ಇವಾಗ ಕ್ಲೇ ವರ್ಕ್ ಆಗ್ತಾ ಇದೆ. ಕ್ಲೇ ವರ್ಕ್ ಆದ್ಮೇಲೆ ಇದನ್ನ ನಾವು ಡೈ ತೆಗೆದ್ಬಿಟ್ಟು ಫೈಬರ್ ಕಾಪಿ ತೆಗಿತೀವಿ. ಇದು ಬೇಸಿಕ್ ವರ್ಕ್ ಇದ್ರಲ್ಲಿ ಮಾಡ್ತೀವಿ. ಇದಾದ್ಮೇಲೆ POP ಇದ್ದು ಡೈ ತೆಗಿತೀವಿ. ಆಮೇಲೆ ಅದರಿಂದ ಫೈಬರ್ ಇಂದ ಅದ್ರದ್ದು ಕಾಪಿ ತೆಗಿತೀವಿ. ಸೊ ಒಂದು 3-4 ಪ್ರೋಸೆಸ್ ಇದು. ಡೈರೆಕ್ಟ್ ಒಂದು ಸ್ಟ್ಯಾಚ್ಯೂ ಹೆಂಗೆ ನಾವು ಸಿಮೆಂಟ್ ಮಾಡ್ತೀವಿ ಹಂಗಲ್ಲ, ಇದು 3-4 ಪ್ರೋಸೆಸ್ ಎಲ್ಲ ಆಗುತ್ತೆ. ಇವರು ಸುಂದರ್ ಬಾಬು ಅಂತ ಹೇಳ್ಬಿಟ್ಟು ತುಂಬಾ ಒಳ್ಳೆ ಆರ್ಟಿಸ್ಟ್. ಒಂದು ಇಲ್ಲಿದ್ದ ಒಂದು 3-4 ಸ್ಟ್ಯಾಚ್ಯೂ ಮತ್ತೆ ಬೇರೆ ಬೇರೆ ಎಲಿಮೆಂಟ್ ಅಲ್ಲಿ ಅವರೇ ಮಾಡ್ತಿದ್ದಾರೆ. ಎಷ್ಟು ವರ್ಷ ಆಯ್ತು ನೀವು ಮಾಡ್ಲಿಕ್ಕೆ ಸುಂದರ್ ಬಾಬು ಅವರೇ? 20 ವರ್ಷ. ಈ ಕಡೆ ಈ ಭಾಗದಾಗ ಮಾಡಿ ಕಡೆನೆ ಹಂಪಿ ಉತ್ಸವ ಸೆಕೆಂಡ್ ಉತ್ತರ ಕರ್ನಾಟಕ ಇದೆ. ಮೈಸೂರು ದಸರಾ ಆ ಕಡೆ ಎಲ್ಲ ಮಾಡಿದ್ರು. ಮಂಗಳೂರು ಒಳ್ಳೇದಲ್ಲ. ಸಂಬಂಧಪಟ್ಟ ಕೊಟ್ಟರೆ ಏನೇ ವರ್ಕ್ ನಾವು ಮಾಡ್ತೀವಿ. ಈಗ ಟೋಟಲ್ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಒಂದು 20 ವರ್ಷ. ಹೌದು, ನೀವು ಸರ್? ನಾನು ಸಂಸ್ಥೆ ಕಟ್ಟಿ 20 ವರ್ಷ ಮೇಲೆ ಆಯ್ತು. 25 ವರ್ಷ ಆಯ್ತು. ನಾನು ಮತ್ತೆ ಕೃಷ್ಣರಾಜ್ ಅಂತ ಮೇನ್ ಆರ್ಟಿಸ್ಟ್, ಅವರು ಡಿಸೈನ್ ಮಾಡಿದ್ದು. ಅವರು ನಾನು ಒಂದು ಅಂಟು ಅಂತ ಕಟ್ತಿದ್ವಿ. ಇದು ಈ ಬಸವರಾಜ್ ಪಾಟೀಲ್ ಸೇಡಂ ಅವರ ನೇತೃತ್ವದಲ್ಲಿ ಏನು ಭಾರತ ವಿಕಾಸ ಸಂಘ ನಡೀತಿದೆ, ಅವ್ರದ್ದು ಇದು 7ನೇದು. ಅದರಲ್ಲಿ 3 ನಾವೇ ಮಾಡಿದ್ವಿ. ಕರ್ನಾಟಕದಲ್ಲಾದ 3 ನಾವೇ ಮಾಡಿದ್ವಿ. ಟಿವಿದಾಗ ನೋಡಿ, ಟಿವಿದಾಗ ಯೂಟ್ಯೂಬ್ದಾಗ ನೋಡಿ. ಹೌದು, ನೀವು ಇವ್ರದ್ದು ಇವ್ರು ಯಾರು ಸರ್ ಅವರು ವಕೀಲರಲ್ಲ, ಅವ್ರದ್ದು ಫಾರ್ಮ್ ನೀವೇ ಅಲ್ಲ? ಮೊನ್ನೆ ಒಂದು ಶೂಟ್ ಮಾಡಿದ್ದೆ ಅವ್ರದ್ದು ಸರ್. ಡೈರಿ 2 ಮಾಡಿದ್ರಿ ನೋಡಿದ್ರಿ ಸರ್. ಹೆಸರು ಶಾಂತರೆಡ್ಡಿ. ನಾನು ಇದಕ್ಕೆ ನನ್ಗೆ 11 ಎಕರೆ ಏರಿಯಾ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಲೇಔಟ್ ಮಾಡಿ 10 ಎಕರೆ ನಾವು ಲ್ಯಾಂಡ್ ಇದೆ ನಮ್ಮ ಕಲ್ಟಿವೇಶನ್ಗೆ. ಉಳಿದೆಲ್ಲ 1 ಎಕರೆ ರೋಡ್ಸ್ ಆಗ್ಯಾವೆ ಸುತ್ತ ಎಲ್ಲ ಕಡೆ. ಅದರಲ್ಲಿ ನಾವು ಬಳ್ಳಿ ಹಾಕಿದ್ದೀವಿ ಮೊದಲು, ಆಮೇಲೆ ಕಾಯಿ, ಆಮೇಲೆ ಹೂವು. ಆ ಬಳ್ಳಿಯಲ್ಲಿ ಬೇರೆ ಬೇರೆ ನಮೂನದು ಹಾಕಿದ್ದೀವಿ, ವೆರೈಟೀಸ್. ನೀವು ಹೇಳಪ್ಪ, ನೀವು ಹೇಳಿ. ಹಿರಿಕಾಯಿ ಇದೆ. ನಿಮ್ಮ ಹೆಸರು? ನಮ್ಮ ಹೆಸರು ನಾನು ರಮೇಶ್ ಮಹೇಂದ್ರಕರ್ ಇಜೇರಿ ಅಂತೇಳಿ. ನಾನು ಇವರಿಗೆ ಕೋಆರ್ಡಿನೇಟರ್ ಮಾಡ್ತಾ ಇದ್ದೀನಿ. ನಾನು ಹಾರ್ಟಿಕಲ್ಚರಿ ಎಕ್ಸ್ಪರ್ಟ್ ಇದ್ದೀನಿ. ಸೊ ಇಲ್ಲಿ ಏನಿದೆ, ಮೊದಲು ಬಳ್ಳಿ ದಿನಸು ಕಾಯಿಪಲ್ಯ ತರಕಾರಿಯಲ್ಲಿ ಬಳ್ಳಿ ಏನಿದೆ, ಹಾಗಲಕಾಯಿ ಇದೆ, ಹೀರಿಕಾಯಿ ಇದೆ, ತಿಪ್ಪರಿಕಾಯಿ ಇದೆ, ಕುಂಬಳಕಾಯಿ ಇದೆ, ಆಮೇಲೆ ಈ ಕಲ್ಲಂಗಡಿ ಇದೆ, ಸೌತೆಕಾಯಿ ಇದೆ, ಗುಳುಮಿಕಾಯಿ ಇದೆ, ಮತ್ತು ಪುಟ್ಟಿಕಾಯಿ ಇದೆ. ಇಷ್ಟೆಲ್ಲ ಕಾಯಿ ಬರೀ ಬಳ್ಳಿ ದಿನಸೇ ನಾವು ಹಾಕಿದ್ದೆವು. ಕನಿಷ್ಠ ಒಂದು 15 ವೆರೈಟಿ ಅದೇ ಇದೆ. ಆಮೇಲೆ ತರಕಾರಿ ಸೊಪ್ಪು ಇದೆ ಮತ್ತು ಕಾಯಿ ಇದೆ. ಗಜ್ಜರಿ ಇದೆ, ಮುಲ್ಲಂಗಿ ಇದೆ, ಬದನೆ ಇದೆ, ದೊಣ್ಣೆ ಮೆಣಸಿನಕಾಯಿ ಇದೆ, ಆಮೇಲೆ ಟೊಮೆಟೊ ಇದೆ. ಅದಲ್ಲದೆ ಮುಂದೆ ಅವರಿ ಇದೆ, ಗೋಬಿ ಇದೆ, ಫುಲ್ ಗೋಬಿ ಅದು ಕೂಡ ಇದೆ.
ಆಮೇಲೆ ಸೊಪ್ಪಿನಲ್ಲಿ ಪುಂಡಿ ಸೊಪ್ಪಿದೆ, ಸಬ್ಸಿ ಸೊಪ್ಪಿದೆ, ಆಮೇಲೆ ರಾಜಗಿರ ಇದೆ, ಇವೆಲ್ಲ ಮೆಂತೆ, ಮೆಂತೆ. ಇವೆಲ್ಲ ಸೊಪ್ಪಿನವೆ. ಇಷ್ಟೆಲ್ಲ ಕಾಯಿಪಲ್ಯ ಅದು ಕನಿಷ್ಠ ಎಲ್ಲ ಕಲ್ತು 30-35 ವೆರೈಟಿ ಇದೇ ಆಗ್ತಾ ಇದೆ. ಆಮೇಲೆ ಹೂವಿನ ವೆರೈಟಿ ಕನಿಷ್ಠ 14 ವೆರೈಟಿ, 14ರಿಂದ 15 ವೆರೈಟಿ ನಾವು ಹೂವಿನ ಇದ್ವಿ. ಇವೆಲ್ಲ ಪುನಾದಿನಿಂದ ತಂದಿದ್ದೀವಿ. ಇಲ್ಲೆಲ್ಲಿ ನಾವು ಗುಲ್ಬರ್ಗದಲ್ಲಿ ಹೆಚ್ಚು ಬೆಳೆಯೋದಿಲ್ಲ. ಸ್ವಲ್ಪ ಜನರಿಗೆ ಒಂದು ಅವೇರ್ನೆಸ್ ಬರಲಿ, ಗುರುತಿರ್ಲಿ, ಇಂಥದನ್ನು ನಾವು ಬೆಳಿತೀವಿ ಅಂತ ಒಂದು ವಿಚಾರ ಬರಲಿ ಅಂತೇಳಿ ಇಲ್ಲೆಲ್ಲ ಬೆಳಿಲಾರ್ದಂಥ ಒಂದು ಹೂಗಳನ್ನು ತಂದಿದ್ದೀವಿ. ಸಾಕಷ್ಟು ಒಂದು ಆಕರ್ಷಣೆ ಉಳ್ಳಂಥ ಹೂಗಳನ್ನು ನಾವು ಹಾಕಿದ್ದೀವಿ. ಕನಿಷ್ಠ ಅದೇ ಹೂಗಳೇನಿದೆ ಅಂದರೆ 12ರಿಂದ 15 ವೆರೈಟಿ ಒಳ್ಳೆ ಇದೆ. ಸೇವಂತಿ ಅಂತೂ ಸಾಕಷ್ಟು ಇನ್ನು ಬರ್ತಾ ಇದೆ. ಅದು ಕೂಡ ಚಳಿಗಾಲದಲ್ಲಿ ಇದು ಬಹಳಷ್ಟು ಒಳ್ಳೆಯ ಹೂಗಳಿಗೆ, ಕಾಯಿ ಪಲ್ಯಗಳಿಗೆ ಒಳ್ಳೆಯ ಒಂದು ಕಾಲ ಇರ್ತದೆ. ಅದಲ್ಲದೆ ನಮ್ಮ ಈ ಎಳ್ಳಮಾಸಿ, ಸಂಕ್ರಾಂತಿ ಇದು ಇರೋದು ಸುಗ್ಗಿ ಕಾಲ, ರೈತನಿಗೆ ಕೂಡ ಒಳ್ಳೆಯ ಕಾಲ. ಈ ರೈತರ ಈ ಒಂದು ಸುಗ್ಗಿ ಕಾಲದಲ್ಲಿ ನಮ್ಮಲ್ಲಿ ಈ ಒಂದು ಭಾರತೀಯ ಸಂಸ್ಕೃತಿ ಉತ್ಸವ ಇಟ್ಕೊಳ್ಳೋದು ಬಹಳ ಒಳ್ಳೆಯದೊಂದು ಶ್ಲಾಘನೀಯ ಕಾರ್ಯ ಇದೆ. ಇದು ಬಸವರಾಜ್ ಪಾಟೀಲ್ ಅವರು ಮಾಡಿರ್ತಕ್ಕಂಥ, ರೈತರಿಗೆ ಮಾಡಿರ್ತಕ್ಕಂಥ ಒಂದು ಒಳ್ಳೆಯ ಕೆಲಸ. ಒಂದು ಹೇಳ್ಬೇಕಾದ್ರೆ ಸಮಗ್ರ ಕೃಷಿ ಇದೆ. ಸಮಗ್ರ ಕೃಷಿಯಲ್ಲಿ ರೈತನ ಮನೆ, ದನಗಳು ಕಟ್ಟೋದಕ್ಕೆ ಕೊಟ್ಟಿಗೆ, ಆಕಳ ಮತ್ತು ಎತ್ತು, ಆಮೇಲೆ ಕುರಿ, ಕೋಳಿ, ಎರೆಹುಳು ಗೊಬ್ಬರ, ಅಲ್ಲಿಂದ ಗೋಬರ್ ಗ್ಯಾಸ್ ಪ್ಲಾಂಟ್ ಕೂಡ ಮಾಡಿದೆ. ನೆಕ್ಸ್ಟ್ ಇಲ್ಲಿ ಕ್ರಾಪ್ನಲ್ಲಿ ಒಂದು ಅರ್ಧ ಎಕರೆಯಲ್ಲಿ ಹಣ್ಣಿನ ಗಿಡ, 5 ನಮೂನೆ ಹಣ್ಣಿನ ಗಿಡ ಹಾಕಿದ್ದೇವೆ. ಅಂದರೆ ಡೆನ್ಸ್ ಪ್ಲಾಂಟಿಂಗ್ ಮಾಡಿದ್ದೇವೆ. ಪಪ್ಪಾಯ ಹಾಕಿದ್ದೇವೆ, ಬಾಳೆ ಹಾಕಿದ್ದೇವೆ, ಸೀತಾಫಲ ಹಾಕಿದ್ದೇವೆ, ಮಾವ ಹಾಕಿದ್ದೇವೆ, ಸೀಬೆ ಹಾಕಿದ್ದೇವೆ, ಅದ್ರ ಬಾಳೆನಿದೆ, ಕಬ್ಬನಿದೆ. ಇಷ್ಟೆಲ್ಲ ಮಾಡಿದ್ರೆ ಸ್ವಲ್ಪ ಏರಿಯಾದಲ್ಲಿ 5-6 ನಮ್ಮನ್ನು ಯಾಕೆ ಹಾಕಿದ್ವಿ ಅಂದರೆ ಡೆನ್ಸ್ ಪ್ಲಾಂಟಿಂಗ್ ಮಾಡಿದರೆ ರೈತರಿಗೆ ಈ ರೀತಿ ಬೆಳಿಬಹುದು, ಇದರಿಂದ ಲಾಭ ಆಗ್ತದೆ ಅಂತ ತೋರಿಸಲು ಮಾಡಿದೆ. ಮತ್ತು ಈ ಕಡೆ ರೇಷ್ಮೆನೂ ಹಾಕಿದೆ. ಮತ್ತು ದನಗಳ ಸಲುವಾಗಿ, ಹುಲ್ಲಿನ ಸಲುವಾಗಿ ಮೇವಿನ ಕೊಟ್ಟಿದೆ. ಒಂದು ಕುದುರೆ ಮೆಂತೆ ಇದೆ, ಮತ್ತು ಚೌಚೆ ಇದೆ, ನೆಪಿಯರ್ ಗ್ರಾಸ್ 3 ಇವೆ. ಮತ್ತು ಇಲ್ಲಿ ನೆಕ್ಸ್ಟ್ ಬಂದರೆ ನಾವು ಹುರುಳಿ, ಮೆಟ್ಟಿಗೆ, ಸೂರ್ಯಪಾನ ಇದೆ. ಅಂದರೆ ಈ ಇಷ್ಟು ಒಂದೇ ಏರಿಯಾದಲ್ಲಿ ಸಾಕಷ್ಟು ಬೆಳೆಗಳನ್ನು ಬೆಳೆದು ಅಂದರೆ ರೈತರಿಗೆ ಲಾಭ ಹೆಂಗಾಗ್ತದೆ, ಒಂದು ಸಮಗ್ರ ಕೃಷಿ ಏನು ಕಾನ್ಸೆಪ್ಟ್ ಏನು ಬಂದು ತೋರಿಸ್ಕೊಟ್ಟಿದ್ದೀವಿ. ಬಹು ಬೆಳೆ ಬೆಳಿಬೇಕು, ಒಂದಿಲ್ಲ ಒಂದು ಬೆಳೆ ಕೈ ಕೊಟ್ಟರು ಮತ್ತೊಂದು ಬೆಳೆ ಬರಬೇಕು, ರೈತ ಜೀವಂತವಾಗಿರ್ಬೇಕು. ಒಂದು ಫಿಲರ್ ಒಂದು ನಡೀತದೆ ಅಂತ ಆ ರೀತಿ ಹಿಡಿತೀವಿ ನಾವು. ಒಂದೇ ಬೆಳೆದ್ರಿಂದ ಸ್ವಲ್ಪ ಲಾಸ್ ಆಗುತ್ತದೆ. ಈಗೆಲ್ಲ ಅದೇ ಮಾಡ್ತಾ ಇದ್ದಾರೆ. ಇದರಲ್ಲಿ ಸ್ವಲ್ಪ ತಿಳುವಳಿಕೆ ಕೊಡೋ ಪ್ರಯತ್ನ ಮಾಡಿದೀವಿ ನಾವು. ಬೆಳಕು ಕಂಪ್ಲೀಟ್ ಸಾವಯವ. ಆ ಕಡೆ ಈ ಕಾಯಿಪಲ್ಯದ ಆಚೆ ಕಡೆ ಒಂದು ಜಮೀನಿದೆ, ಅಲ್ಲಿ ಕೂಡ ಸೀತನಿ ಜೋಳ ಹಾಕಿದ್ದೇವೆ, ಮೆಕ್ಕೆಜೋಳ ಹಾಕಿದ್ದೇವೆ, ಕರಿ ಎಳ್ಳು, ಬಿಳಿ ಎಳ್ಳು, ಆಮೇಲೆ ಹೆಸರು, ಉದ್ದು, ಇವೆಲ್ಲ, ಆಮೇಲೆ ಕಡ್ಲೆ, ಕುಸುಬೆ, ಇಷ್ಟೆಲ್ಲ ಹಾಕಿದ್ದೇವೆ. ಅಲ್ಲಿ ಕೂಡ 2 ಔಡ್ಲು ಕೂಡ ಇದೆ. ಈ ಬೆಳೆಗಳನ್ನು ಹಾಕಿದ್ದೇವೆ. ಅದು ಕೂಡ ಬರೀ ಕಡಿಮೆ ನೀರಲ್ಲಿ ಹೇಗೆ ಬೆಳಿಬೇಕು ಅಷ್ಟೇ, ಅಲ್ಲಿ ನೀರು ಸಹಿತ ಹಾಕಿಲ್ಲ ನಾವು ಹೆಚ್ಚಿಗೆ. ಉಳಿದ ಕಡೆ ಎಲ್ಲ ಡ್ರಿಪ್ ಕೊಟ್ಟಿದ್ದೀವಿ, ಅಲ್ಲಿ ಬೆಳೆಗೆ ನಾವು ನೀರು ಕೊಟ್ಟಿಲ್ಲ. ಈ ರೀತಿಯಾಗಿ ಮಾಡಿದ್ದೀವಿ. ಹೆಚ್ಚಿನ ಬೆಳೆ ಆದಷ್ಟು ಇದು ನಾವು ಮಾಡಿರ್ತಕ್ಕಂಥ ಪ್ರಯತ್ನ ಬರೀ 2 ತಿಂಗಳದಿದೆ. ಡಿಸೆಂಬರ್ನಲ್ಲಿ ನಾವು ಇಲ್ಲಿ ಭೂಮಿ ಕೊಟ್ಟಿದ್ದಾರೆ, ನೀರು ಕೊಟ್ಟಿದ್ದಾರೆ, ನಮಗೆ ಮಾಡಂತ ಹೇಳಿದ್ದಾರೆ. ಶಾಂತ ರೆಡ್ಡಿ ಅವರಿಗೆ ನಾವು ಹೆಲ್ಪ್ ಮಾಡ್ಕೊತ 2 ತಿಂಗಳಲ್ಲಿ ಈ ಒಂದು ಮೊದಲು ಯಾವ ರೀತಿ ಇತ್ತು ಈ ಒಂದು ನಂದನವನ ಮಾಡಿದ್ದೀವಿ. ಇದಕ್ಕೆ ತಮ್ಮೆಲ್ಲರದು ಸಹಕಾರ ಬಹಳ ಅಗತ್ಯ ಇದೆ. ಇನ್ನೊಂದು ಗುಂಡಪ್ಪ ಎಕ್ಸಾಕ್ಟ್ಲಿ ಅದೇ ಹೇಳ್ಬೇಕಾಗಿದೆ. ಇದಕ್ಕೆಲ್ಲ ಕಾರಣ ನಾವು ರೈತರೇ. ಈ ರೈತರು ತಮ್ಮ ಸ್ವಂತ ಪ್ರಗತಿಪರ ರೈತರಿದ್ದಾರೆ, ಕೃಷಿ ಪ್ರಶಸ್ತಿ ಪುರಸ್ಕೃತರಿದ್ದಾರೆ. ನಮಗೆ ಎಲ್ಲಿ ಕೊಟ್ಟು ಸಹಾಯ ಮಾಡೋರು ಇದ್ದಾರೆ ಇವರು. ನಾಗರಾಜ್ ತೆಲ್ಕೂರು. ಇನ್ನೊಂದಲ್ಲಿ 5 ಬೆಡ್ ಮಾಡಿದೇವ್ರಿ. ಅಲ್ಲಿ 5 ಒಂದು ಪಾಲಕ್ ಮಾಡಿದೇವ್ ಸರ್. ಪಾಲಕ್ ಮಗಲ ಅರಿಶಿಣ ಮಾಡಿದೇವ್. ಅರಿಶಿಣ ಮತ್ತ ಅಲ್ಲಾರಿ, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಶೇಂಗಾ ಮಾಡಿದೇವ್ ಸರ್. ಪಾಲಕ್ ಈ ಕಾರ್ಯಕ್ರಮ ನಡೆಯೋ ಚಾಲು ಆಗತ್ತನ ಅದು ಬೆಳೆ ಬರ್ತದೆ. ಈಗಾಗಲೇ ಬೆಳ್ಳುಳ್ಳಿ, ಉಳ್ಳಾಗಡ್ಡಿ ನೀವು ತಗೋಬಹುದು, ಸಣ್ಣ ಬಂದಿದಾವೆ. ಇನ್ನು ಶೇಂಗಾ ಸ್ವಲ್ಪ ಬೆಳೀತಾ ಇದೆ, ಟೈಮ್ ತಗೋತದೆ. ಯಾಕಂದ್ರೆ 50-60 ಬೆಳೆ ಇದೆ ಅದು. ಆಮೇಲೆ ಪಾಲಕ್ ಕೂಡ ಬರ್ತಾ ಇದೆ. ಈಗ ಅರಿಶಿಣ ಮತ್ತು ಅಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಅದು, ಯಾಕಂದ್ರೆ ಗಡ್ಡೆ ಬೆಳಿಬೇಕಲ್ಲ. ಈ ರೀತಿಯಾಗಿ ಮ್ಯಾಕ್ಸಿಮಮ್ ಸಾಕಷ್ಟು ಕನಿಷ್ಠ ಎಲ್ಲ